ನಮಸ್ಕಾರ ವೀಕ್ಷಕರೇ, ನಂಬರ್ ಒನ್ ಚಾನಲ್ದಿಂದ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ನಾನು ಸೈಯದ್. ವೀಕ್ಷಕರೇ, ಇವತ್ತೊಂದು ಬಹಳ ಮಹತ್ವದ ಸುದ್ದಿ, ಅಚ್ಚರಿಯ ಸುದ್ದಿ, ರೋಚಕ ಸುದ್ದಿ, ಅದ್ಭುತ ಸುದ್ದಿ. ಯಾವುದು? ಕರ್ನಾಟಕ ರಾಜ್ಯದ ರಾಜಕಾರಣಿಯ ತಿರುವು ಪಡಿತಾ ಇರೋದು. ಶ್ರೀರಾಮುಲು ಅವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಶ್ರೀರಾಮುಲು ಅವರು ರಾಜೀನಾಮೆ ಕೊಡ್ತಾನಂತ ಆಟಂ ಬಾಂಬ್ ಸಿಡಿಸಿದ್ದಾರೆ. ಯಾಕೆ ಆಟಂ ಬಾಂಬ್ ಸಿಡಿಸಿದ್ದಾರೆ ಹೇಳಿ ನೋಡೋಣ. ನನಗೆ ಉಪಮುಖ್ಯಮಂತ್ರಿ ಕೊಡಬೇಕು. ವಾಲ್ಮೀಕಿ ಸಮುದಾಯದಿಂದ ಕರ್ನಾಟಕ ರಾಜ್ಯಾದ್ಯಂತ ಮಾಸ್ ಲೀಡರ್ ಆಗಿ ಬಿಜೆಪಿಯಲ್ಲಿ ಪ್ರಯತ್ನ ಮಾಡಿದ್ದೀನಿ. ಬಿಜೆಪಿಗೋಸ್ಕರ ಹೋರಾಟ ಮಾಡಿದ್ದೀನಿ, ಬಿಜೆಪಿಗೋಸ್ಕರ ಪ್ರಚಾರ ಮಾಡಿದ್ದೀನಿ, ಅನೇಕ ಶಾಸಕರನ್ನ ಗೆಲ್ಲಿಸಿ ತಂದಿದ್ದೀನಿ. ನನಗೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕು. ಈಗ ಯಡಿಯೂರಪ್ಪಗೆ ಒಂದು ದೊಡ್ಡ ಕಗ್ಗಂಟಾಗಿಬಿಟ್ಟಿದೆ. ಯಡಿಯೂರಪ್ಪನವರು ಗೋಕಾಕದ ಜನತೆಗೆ ಮೋಸ ಮಾಡ್ತಾರಾ? ಗೋಕಾಕದ ವಾಲ್ಮೀಕಿ ಕ್ರೀಡಾಂಗಣದಲ್ಲಿ ನೇರವಾಗಿ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಸ್ಥಾನ ತಕ್ಷಣ ಮಂತ್ರಿ ಸ್ಥಾನ ಅಂತ. ಯಾವ ತಿರುವು ಪಡೆಯುತ್ತೆ? ಯಡಿಯೂರಪ್ಪ ಅವರು ಯಾವ ತಮ್ಮ ವಚನ ಕೊಟ್ಟಂತ ವಚನವನ್ನು ಪಾಲಿಸ್ತಾರಾ, ಏನು ವಚನ ಭಂಗ ಆಗ್ತಾರ? ದಿನೇ 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 ಸಂಪುಟ ವಿಸ್ತರಣೆ ತಡ ಯಾಕೆ? ಯಾವಾಗೋಸ್ಕರ? ಈಗೊಂದು ಮತ್ತೆ ಮಹತ್ವವಾದ ಒಂದು ಅಚ್ಚರಿ ಸುದ್ದಿ ಬರ್ತಾ ಇದೆ ನೋಡಿ ವೀಕ್ಷಕರೇ. ದೊಡ್ಡ ಬ್ರೇಕಿಂಗ್ ನ್ಯೂಸು. ಇದೊಂದು ಸ್ಫೋಟಕ ಸುದ್ದಿ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಮಾತ್ರ. ಯಾವುದು ಸುದ್ದಿ? 30 ಶಾಸಕರು, ಉತ್ತರ ಕರ್ನಾಟಕದ ಲಿಂಗಾಯತ ಶಾಸಕರು ಭುಗಿಲೆದ್ದಿದ್ದಾರೆ. ಲಿಂಗಾಯತ ಶಾಸಕರು ಭುಗಿಲೆದ್ದಲಿಕ್ಕೆ ಕಾರಣ ಏನು? ಅದೇ ಲಿಂಗಾಯತ ಶಾಸಕರು ಗೋಕಾಕ ಮತಕ್ಷೇತ್ರಕ್ಕೆ ಬಂದು ರಮೇಶ್ ಜಾರಕಿಹೊಳಿ ಅವರನ್ನು ಗೆಲ್ಲಿಸಲಿಕ್ಕೆ ಶತಾಯ ಗತಾಯ ಪ್ರಯತ್ನ ಮಾಡಿ ಪ್ರತಿ ಲಿಂಗಾಯತ ಮನೆತನಕ್ಕೆ ಬಂದು ಒತ್ತಡ ಮತ್ತು ಪ್ರಭಾವ ಬೀರಿ ವಿನಂತಿ ಮಾಡಿ ರಮೇಶ್ ಜಾರಕಿಹೊಳಿ ಅವರನ್ನು ಗೆಲ್ಲಿಸಿದ ಶಾಸಕರೇ ಇವತ್ತು ಮಂತ್ರಿಗಳಿಗಾಗಿ ಪೈಪೋಟಿ ನಡೆಸುತ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ರಮೇಶ್ ಜಾರಕಿಹೊಳಿ ಅವರಿಗೆ ಕಂಟಕ ಪ್ರಾರಂಭವಾಗಿದೆಯಾ? ಇವು ಎಲ್ಲ ವಿಚಾರಗಳನ್ನ ನೋಡಿದಾಗ ಸತೀಶ್ ಜಾರಕಿಹೊಳಿ ಅವರು ವಸ್ತು ಕಳ್ಕೊಂಡಿದ್ದು ಇನ್ನೂವರೆಗೆ ಹೇಳಿಲ್ಲ ವೀಕ್ಷಕರೇ. ನಾವು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ 3 ಸಾರಿ ಕೇಳಿದಾಗ ನಾನು ಹೇಳುತ್ತೇನೆ ಸಮಾವೇಶ ಮಾಡಿ ಅಂತ. ಆ ವಸ್ತು ಯಾವುದು? ಆ ವಸ್ತುನೇ ಕಂಟಕ ಆಗ್ತಾ ಇದೆಯಾ? ಲಿಂಗಾಯತ ಶಾಸಕರು ಭುಗಿಲೇಳಲಿಕ್ಕೆ ಆ ವಸ್ತು ಕಾರಣ ಆಗ್ತಾ ಇದೆಯಾ? ಇದು ಒಂದು ಹೋಲಿಕೆಯ ವಿಷಯ ವೀಕ್ಷಕರೇ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಮಂತ್ರಿ ಸ್ಥಾನ ಕೊಡಬಾರದನ್ನುವುದು ಶತಾಯ ಗತಾಯ ತೆರೆಯ ಮರೆಯಲ್ಲಿ ಆ ವಸ್ತು ಸಹಿತ ಎಲ್ಲರ ಜೊತೆ ಕೂಡಿ ಕೆಲಸ ಮಾಡ್ತಾ ಇದೆ ಅಂತ ವೀಕ್ಷಕರೇ. ಇದು ಒಂದು ಬಹಳ ಅಚ್ಚರಿಯ ಸುದ್ದಿ. ಆ ಕೆಲಸ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆ ವಸ್ತು ಯಾವುದನ್ನೋದು ಸತೀಶ್ ಜಾರಕಿಹೊಳಿ ಅವರ ಮನಸ್ಸಿನಲ್ಲಿ ಮಾತ್ರ ಇದೆ. ಅದನ್ನು ಇನ್ನೂ ಅವರು ಸ್ಫೋಟ ಮಾಡಿಲ್ಲ. ಯಾಕೆ ಮಾಡಿಲ್ಲ ಸತೀಶ್ ಜಾರಕಿಹೊಳಿ ಅವರು? ಅದನ್ನ ಯಾಕೆ ಗುಪ್ತವಾಗಿ ಇಟ್ಕೊಂಡಿದ್ದಾರೆ? ಸತೀಶ್ ಜಾರಕಿಹೊಳಿ ಅವರೇ, ವೀಕ್ಷಕರು, ಕೋಟ್ಯಾಂತರ ವೀಕ್ಷಕರು ಕೇಳಿದ್ದಾರೆ ಈ ಪ್ರಶ್ನೆ, ನಿಮಗೆ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಆದರೆ ಇನ್ನೂವರೆಗೆ ನೀವು ಅದನ್ನು ಹೇಳಿಲ್ಲ. ಅದನ್ನು ಹೇಳಲೇಬೇಕಾದಂಥ ಪ್ರಸಂಗ ಬರುತ್ತೆ. ಯಾಕಂದರೆ ಬಿಜೆಪಿ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಕಗ್ಗಂಟು ನಿರ್ಮಾಣ ಆಗ್ತಾ ಇದೆ. ತೆರೆಯ ಮರೆಯಲ್ಲಿ ರಾಜಕೀಯ ಮುಖವಾಡದ ಧರಿಸಿ ಏನೇನೋ ಬೇರೆ ಬೇರೆ ಚರ್ಚೆಗಳು ಮಾಡ್ತಾ ಇದ್ದಾರೆ. ಇದರಲ್ಲಿ RSS ಪ್ರಮುಖ ಸಂತೋಷ್ ಅವರು ಕಾರಣೀಭೂತರಾಗ್ತಾ ಇದ್ದಾರೆ, ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಯಾವ ತಿರುವು ಪಡೆಯುತ್ತೆ ಕರ್ನಾಟಕ ರಾಜಕೀಯ? ಬಿಜೆಪಿಯ ಸಂಪುಟ ವಿಸ್ತರಣೆ ಕಗ್ಗಂಟು. ಅನೇಕರು ಏನೇನೋ ಮಾತನಾಡಿ ವೈರಲ್ ಮಾಡ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಹಿತ ನಾನು ಪ್ರಬಲ ಆಕಾಂಕ್ಷಿ ಮಂತ್ರಿ ಸ್ಥಾನಕ್ಕೆ ಅಂತ ಸ್ಫೋಟಕ ಸುದ್ದಿ ಹೇಳಿದ್ದಾರೆ. ಅವರು ಅಥಣಿಯಲ್ಲಿ ಪ್ರತಿಯೊಂದು ಭಾಷಣ ಮಾಡುವಾಗ ಡ್ಯಾಶ್ ಡ್ಯಾಶ್ ಟೀಮ್ ಟೀಮ್ ಡ್ಯಾಶ್ ಡ್ಯಾಶ್ ಟೀಮ್ ಟೀಮ್ ಬಿಟ್ಟ ಸ್ಥಳ ತುಂಬಿ ಡ್ಯಾಶ್ ಡ್ಯಾಶ್ ಅಂತ ವ್ಯಂಗ್ಯಭರಿತವಾಗಿ ಮಾತುಗಳನ್ನು ಆಡಿ ಕರ್ನಾಟಕ ರಾಜ್ಯದಲ್ಲಿ ಈಗ ಅವರು ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ನಾನು ಬಿಜಾಪುರದಿಂದ ಪ್ರಮುಖ ಆಕಾಂಕ್ಷಿ, ಕೇಂದ್ರ ರೈಲ್ವೆ ಮಂತ್ರಿ ಇದ್ದೆ, ಮಾಜಿ ಸಂಸದ್ನಿದ್ದೆ, MLC ಆಗಿದ್ದೆ, ಈಗ ಶಾಸಕನಾಗಿದ್ದೀನಿ. ನನಗೂ ತುಂಬ ಅನುಭವ ಇದೆ. ನನಗೂ ಉತ್ತರ ಕರ್ನಾಟಕದಿಂದ ಪ್ರಬಲ ಸ್ಥಾನ ಬೇಕೇ ಬೇಕು ಅಂತ ಹಠ ತೊಟ್ಟಿದ್ದು ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತು 12 ಶಾಸಕರಿಗೆ ಯಾವ ತಿರುವು ಪಡೆಯುತ್ತೆ, ಯಾವ ಹುದ್ದೆ ಲಭಿಸುತ್ತೆ, ಹುದ್ದೆ ಇಲ್ಲದೆ ಯಥಾಸ್ಥಿತಿ ಮುಂದುವರಿಯುತ್ತಾ? ಕೇಂದ್ರ ಹೈಕಮಾಂಡ್ದಿಂದ ಒಂದು ಸೂಚನೆ ಬಂದಿದೆ. ಆ ಸೂಚನೆ ಯಥಾಸ್ಥಿತಿ ಮುಂದುವರಿಯಬೇಕು. 15ನೇ ತಾರೀಕುವರೆಗೆ ಮಕರ ಸಂಕ್ರಮಣ, 15ನೇ ತಾರೀಕು ನಂತರ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಬರು. NRC ಮತ್ತು PRC, CAA ದೈನಂದಿನ ಒಂದೊಂದು ಕಾನೂನುಗಳನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ ಭಾರತ ದೇಶಕ್ಕೆ. ಯಾರು ಶಾಂತಿ ನೆಮ್ಮದಿಯಿಂದ ಇಲ್ಲ. ಮೋದಿ ಅವರು ಹೇಳ್ತಾರೆ NRC ಬಗ್ಗೆ ಚರ್ಚೆನೇ ಆಗಿಲ್ಲ. ಅಮಿತ್ ಶಾ ಅವರು ಹೇಳ್ತಾರೆ NRC ಬಗ್ಗೆ ಜಾರಿ ಆಗುತ್ತೆ, ಅದು ಆಗೇ ಆಗೋದು ಅಂತ ಅವರು ದೃಢ ನಿರ್ಧಾರದಿಂದ ಹೇಳ್ತಾರೆ. ಇವರು ಯಾವ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ, ಜನರು ಇದರಿಂದ ಮನಸ್ಥಿತಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ವೀಕ್ಷಕರೇ. ಕರ್ನಾಟಕದ ರಾಜ್ಯ ರಾಜಕಾರಣಿಯ 7.5
ಪರ್ಸೆಂಟೇಜು ವಾಲ್ಮೀಕಿ ಜನರಿಗೆ ಮೀಸಲಾತಿ ಕೊಟ್ಟರೆ ಮಾತ್ರ ನಾವು ಸರ್ಕಾರದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಎಲ್ಲ ಸರ್ವ ಪಕ್ಷ ಭೇದ ಮರೆತು 17 ಶಾಸಕರು ನಾವು ರಾಜೀನಾಮೆ ಕೊಡ್ತೇನಂತ ಅಟಂ ಬಾಂಬ್ ಸಿಡಿಸಿದ್ದು ವಾಲ್ಮೀಕಿ ಗುರುಗಳ ಆದೇಶದಂತೆ ನಾವು ನಡೆಯುತ್ತೇವೆ ಅಂತ ನಿನ್ನೆ ಮೊನ್ನೆ ಪದೇ ಪದೇ ರಾಮುಲು ಅವರು ಹೇಳಿದ್ದಾರೆ. ರಾಮುಲು ಅವರು ಮಾಸ್ ಲೀಡರು, ಅವರ ಹಿಂದನೂ ಬಳ್ಳಾರಿಯ ಒಂದು ಭದ್ರಕೋಟೆ ಇದೆ, ಕಾಣದ ಕೈವಾಡು ಪುರುಷರಿದ್ದಾರೆ, ಬಲಾಢ್ಯ ಶಕ್ತಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲು ನಾನು ಕಾರಣೀಭೂತನಾಗಿದ್ದೇನೆ, ಅದಕ್ಕೆ ನಾನು ಪ್ರಬಲ ಪೈಪೋಟಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಹೇಳ್ತಾ ಇದ್ದಾರೆ ರಾಮುಲು ಅವರು. ಈಗ ನಮ್ಮ ರಮೇಶ್ ಜಾರಕಿಹೊಳಿ ಅವರ ಪರಿಸ್ಥಿತಿ ಏನು, ಯಾವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಅವರಿಗೆ ಯಾವ ಹುದ್ದೆ ಲಭಿಸುತ್ತೆ, ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೋ, ಸ್ಥಾನ ತಪ್ಪಿಸ್ತಾರೋ, ಯಥಾಸ್ಥಿತಿ ಮುಂದುವರಿಸ್ತಾರೋ, ಯಾವ್ಯಾವ ವಿಚಾರಗಳು ಏನೇನೋ ಕುತೂಹಲಭರಿತವಾಗಿ ರಾಜಕೀಯ ರಂಗ ಪ್ರವೇಶ ಮಾಡ್ತಾ ಇದೆ ವೀಕ್ಷಕರೇ. ಇದರಲ್ಲಿ ಪ್ರಮುಖ ಪಾತ್ರ ಯಡಿಯೂರಪ್ಪನವರು ತಮ್ಮ ವಚನದಂತೆ ಗೋಕಾಕ್ ತಾಲೂಕಿಗೆ ಸರ್ವ ಮತದಾರರು ಕಷ್ಟಪಟ್ಟು ಅವರನ್ನು ಆರಿಸಿ ತಂದಿದ್ದು ನೋಡಿದರೆ ಯಡಿಯೂರಪ್ಪನವರು ಏನಾದರೂ ವಚನ ಭಂಗ ಮಾಡಿದರೆ ಬಿಜೆಪಿ ಉತ್ತರ ಕರ್ನಾಟಕದಲ್ಲಿ ಮತ್ತೆ ನೆನೆಗುದಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ಅದರ ಹೊಡೆತವನ್ನು ಜಾರ್ಖಂಡ್ ಮತದಾರರು ತೋರಿಸಿದ್ದಾರೆ. 5 ರಾಜ್ಯಗಳನ್ನ ಕಳೆದುಕೊಂಡು ಬರ್ತಾ 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 ಮೈನಸ್ ಆಗ್ತಾ ಹೋಗೋದು ಬಿಜೆಪಿ. ಅದನ್ನು ಸೂಕ್ತ ಪಾಲನೆ ಮಾಡಬೇಕಾದದ್ದು ಯಡಿಯೂರಪ್ಪನವರು. ಈಗ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇರೋದನ್ನ ಎಲ್ಲ ಉಪಮುಖ್ಯಮಂತ್ರಿ ಸ್ಥಾನಗಳನ್ನ ತೆಗೆದುಹಾಕಿ ಮಂತ್ರಿ ಸ್ಥಾನ ಮಾಡಿದರೂ ಸಹಿತ ಸರ್ಕಾರ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಕೆಲವರು ಲಿಂಗಾಯತ ಶಾಸಕರು JDS ದಲ್ಲೂ ಇದ್ದಾರೆ, ಕಾಂಗ್ರೆಸ್ದಲ್ಲೂ ಇದ್ದಾರೆ, ಬಿಜೆಪಿಯಲ್ಲೂ ಇದ್ದಾರೆ. ಅವ್ರು ಎಲ್ಲರೂ ಒಂದೊಂದು ಒಕ್ಕಟ್ಟಾಗ್ತಾ ಇದ್ದಾರೆ. ಅವರಿಗೆ ಒಕ್ಕಟ್ಟು ಮಾಡಲಿಕ್ಕೆ ಪ್ಲಾಟ್ಫಾರ್ಮ್ ತಯಾರು ಮಾಡೋರು ಯಾರು? ಅವರು ಒಬ್ಬರು ಮಹಿಳೆ ಇದ್ದಾರೆ. ಆ ಮಹಿಳೆ ಯಾರು, ಆ ಮಹಿಳೆಯ ವಿಷಯ ಏನು, ಆ ಮಹಿಳೆ ಯಾವ ಹುದ್ದೆಯಲ್ಲಿದ್ದಾರೆ, ಅದನ್ನು ನೀವು ನಿರೀಕ್ಷಿಸಿ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ. ನಾವು ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಬಹಿರಂಗಪಡಿಸುತ್ತೇವೆ. ಸುದ್ದಿಯನ್ನು ಸಂಗ್ರಹ ಮಾಡ್ತಾ ಇದ್ದೇವೆ ವೀಕ್ಷಕರೇ. ಇದು ರಾಜಕೀಯ, ಕರ್ನಾಟಕದ ರಾಜಕೀಯ ಗ್ರಹಣ ಹಿಡ್ದಂಗಾಗಿದೆ. ಸೂರ್ಯ ಗ್ರಹಣಕ್ಕಿಂತಲೂ ಭಯಂಕರ ದೊಡ್ಡ ಗ್ರಹಣ ಹಿಡ್ದಂಗಾಗಿದೆ ವೀಕ್ಷಕರೇ. ಇದೊಂದು ಬಹಳ ಮಹತ್ವವಾದ ಸುದ್ದಿ. ಈ ನಮ್ಮ ನಂಬರ್ 1 ಚಾನಲ್ಗೆ ತಾವು ವಿಸ್ತಾರವಾಗಿ ಬೆಳೆಯುತ್ತಿರುವಂಥ ನಿಮ್ಮ ಪ್ರೀತಿಯ ಚಾನಲ್, ನಿಮ್ಮ ಅಚ್ಚುಮೆಚ್ಚಿನ ಚಾನಲ್, ಇದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಬಲಗಡೆ ಇರುವಂಥ ಗಂಟೆ ಬಟನನ್ನು ಆನ್ ಮಾಡಿ ವೀಕ್ಷಕರೇ. ಈ ಚಾನಲ್ ನಿಮ್ಮ ಆಸ್ತಿ. ಇದನ್ನು ಬಹಳ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದೀರಾ ವೀಕ್ಷಕರೇ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲದಿಂದ ಈ ಚಾನಲ್ ಉತ್ತರ ಕರ್ನಾಟಕದ ನಂಬರ್ 1 ಚಾನಲ್ ಆಗ್ತಾ ಇದೆ. ಬಹಳಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದಾರೆ, ಬಹಳಷ್ಟು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಕನಿಷ್ಠ ದಿನಗಳಲ್ಲಿ ನಾವು ಕನಿಷ್ಠ ಅರ್ಧ ಕೋಟಿಯ ಸಮೀಪ ಬಂದಿದ್ದೇವೆ ವೀಕ್ಷಕರೇ. ಇದೆಲ್ಲ ನಿಮ್ಮ ಬಲವಾದ ಆಶೀರ್ವಾದ ವೀಕ್ಷಕರೇ. ನನ್ನ ನಂಬರ್ 1 ಚಾನಲ್ ವಿಸ್ತಾರ ಬೆಳೆಯಲಿಕ್ಕೆ ಕಾರಣೀಭೂತರಾಗುತ್ತೀರೆಂದು ನಂಬಿ ಇವತ್ತಿನ ಮಹತ್ವವಾದ ಸುದ್ದಿಯನ್ನು ಮುಗಿಸುತ್ತೇನೆ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಅದ್ಭುತ ಸುದ್ದಿಯೊಂದಿಗೆ ಬರುತ್ತೇನೆ. ಗ್ರಹಣದ ವಿಷಯ ಮತ್ತು ಇನ್ನೂ ಆಗು ಹೋಗುಗಳ ಕರ್ನಾಟಕ ರಾಜ್ಯದ ರಾಜಕಾರಣ ಮೇಲೆ ಇವತ್ತಿನ ಗ್ರಹಣದ ಬಗ್ಗೆ ಒಬ್ಬರು ನಮಗೆ ಬಹಳ ತತ್ವಜ್ಞಾನಿ ಅಂತ ವಿಷಯಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದನ್ನು ವಿಸ್ತಾರವಾಗಿ ಹೇಳ್ತೀವಿ ವೀಕ್ಷಕರೇ. ನಮಸ್ಕಾರ.